ನಮಸ್ಕಾರ 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ದಕ್ಷಿಣ ಕನ್ನಡದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ಎನ್ಐಎ ಮುಂದುವರಿಸಿದೆ ತಲಾಶನ್ನ. 4 ಸುಳಿವು ಕೊಟ್ಟವರಿಗೆ ಬಹುಮಾನವನ್ನ ಎನ್ಐಎ ಅಧಿಕಾರಿಗಳು ಈಗ ಘೋಷಣೆಯನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 10 ಆರೋಪಿಗಳನ್ನ ಬಂಧಿಸಲಾಗಿದ್ದು ಇನ್ನು ಕೂಡ 4 ಆರೋಪಿಗಳ ಸುಳಿವು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸುಳ್ಯದ ಬೆಳ್ಳಾರೆ ನಿವಾಸಿ ಮೊಹಮ್ಮದ್ ಮುಸ್ತಫಾ ಸುಳಿವಿಗೆ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಮಡಿಕೇರಿಯ ಗದ್ದಿಗೆ ನಿವಾಸಿ ತುಫೈಲ್ ತಲೆಗೆ 5 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ದಾರೆ. ಸುಳ್ಯದ ಕಲ್ಲು ಮುಟ್ಲು ನಿವಾಸಿ ಉಮರ್ ಫಾರೂಕ್ ಸುಳಿವಿಗೆ 2 ಲಕ್ಷ ಬಹುಮಾನ ಘೋಷಿಸಿದ್ದಾರೆ. ಸುಳ್ಯ ತಾಲೂಕಿನ ಬೆಳ್ಳಾರೆ ನಿವಾಸಿ ಅಬುಬಕರ್ ಸಿದ್ದಿಕ್ ತಲೆಗೆ 2 ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಈ 4 ಕೂಡ ನಿಷೇಧಿತ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿ ಆರೋಪಿಗಳ ಪತ್ತೆಗೆ ಎನ್ಐಎ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ಈ 4 ಆರೋಪಿಗಳ ಪತ್ತೆಗೆ ಒಟ್ಟಾರೆಯಾಗಿ ಈಗಾಗಲೇ ಇಬ್ಬರ ಪತ್ತೆಗೆ 5 ಲಕ್ಷ ಅಂತ ಹೇಳಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಯಾರ್ಯಾರು ಈ ರೀತಿಯಾಗಿ ಈಗ ತಲೆಮರೆಸಿಕೊಂಡಿದ್ದಾರೆ, ಈ 4 ಆರೋಪಿಗಳ ಪತ್ತೆಯನ್ನ ಹಚ್ಚಿದವರಿಗೆ ಈ ಬಹುಮಾನವನ್ನ ಘೋಷಣೆ ಮಾಡಿದೆ ಈಗಾಗಲೇ ಎನ್ಐಎ. ಜುಲೈ 27ರಂದು ಹತ್ಯೆಗೀಡಾಗಿದ್ದು ಪ್ರವೀಣ್ ನೆಟ್ಟಾರು. ಈ ಪ್ರವೀಣ್ ಕೊಲೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎನ್ಐಎ ತನಿಖೆಯನ್ನ ನಡೆಸಲಾಗ್ತಾ ಇದ್ದು ಈಗ 4 ಆರೋಪಿಗಳ ಪತ್ತೆಗೆ ಈಗ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಆರೋಪಿಗಳ ಸುಳಿವು ಸಿಕ್ಕಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಈ ಒಂದು ಆರೋಪಿಗಳ ಪತ್ತೆಗೆ ಒಂದ್ ಕಡೆ ಲುಕ್ಔಟ್ ನೋಟಿಸ್, ಇನ್ನೊಂದು ಕಡೆ ಬಹುಮಾನವನ್ನು ಕೂಡ ಘೋಷಣೆಯನ್ನ ಮಾಡಿದೆ ಎನ್ಐಎ. ಹಿನ್ನೆಲೆಯಲ್ಲಿ ಹಾಗಾದ್ರೆ ಯಾವುದೇ ಒಂದು ಕ್ಲೂ ಸಿಕ್ಕಿಲ್ವಾ? ದೇಶವನ್ನ ಬಿಟ್ಟು ಹೋಗಿದ್ದಾರಾ? ಅವರ ಮನೆಯವರ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ವಾ? ಹೇಗೆ? ನವಿತಾ, ಖಂಡಿತವಾಗ್ಲೂ ಏನೊಂದು ಜುಲೈ 27ರಂದು ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿತ್ತು. ಹತ್ಯೆಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಮೊದಲಿಗೆ ಪೊಲೀಸರು ಪಡೀತಾರೆ. ಪಿಎಫ್ಐ ಕಂಪ್ಲೀಟ್ ಆಗಿ ಪಿಎಫ್ ಹಿಸ್ಟ್ರಿಗಳನ್ನ ಜಾಲಾಡ್ತಾರೆ ಆ ಲೋಕಲ್ ಪೊಲೀಸರು. ಅದಾದ ನಂತರ ಯಾವಾಗ ಎನ್ಐಎ ಕೇಸನ್ನ ಕೊಡ್ತಾರೆ, ಅದಾದ ನಂತರ ಎನ್ಐಎ ಅಧಿಕಾರಿಗಳು ಸಾಕಷ್ಟು ಜನರನ್ನ ತನಿಖೆ ಮಾಡ್ತಾರೆ. ಅದರಲ್ಲೂ ಕೂಡ ಸುಮಾರು 20ರಿಂದ 22 ಜನನ ಈಗಾಗಲೇ ತನಿಖೆಯನ್ನ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಾಯ್ಬಿಟ್ಟಿರ್ತಕ್ಕಂಥದ್ದು ಈ 4 ಜನ ಹೆಸರು. ಈ 4 ಜನರಲ್ಲಿ ಅದರಲ್ಲೂ ಕೂಡ ಮೊದಲು ಇಬ್ಬರಿಗೆ 5 ಲಕ್ಷವನ್ನ ಬಹುಮಾನವನ್ನು ಘೋಷಣೆ ಮಾಡಿದರೆ ಸ್ವಲ್ಪ ಸುಳಿವು ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಏನು ಪ್ರವೀಣ್ ನೆಟ್ಟಾರು ಕೇಸಲ್ಲಿ ಇವರು 4 ಜನ ಮೇನ್ ಆರೋಪಿಗಳು ಅಂತ ಕೂಡ ಗೊತ್ತಾಗ್ತಿರುತ್ತೆ. ಅದರಲ್ಲೂ ಕೂಡ ಪಿಎಫ್ಐ ಸಂಘಟನೆಗಳಿಗೆ ಇವರು ದುಡ್ಡನ್ನ ಈಸ್ಕೊಂಡು ಕೊಲೆ ಮಾಡಿರ್ತಕ್ಕಂಥ ಕೂಡ ಗೊತ್ತಾಗ್ತಾ ಇದೆ ಎನ್ಐಎ ತನಿಖೆಯಲ್ಲಿ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಕೇರಳದಿಂದ ಬಂದಂತ ಏನೊಂದು ಮಾಸಿಫ್ ಹಾಗೂ ತೌಷಾರ್ ಅಂತ ಏನಿದ್ದಾರೆ, ಅವರು ಕೇರಳ ಗಡಿ ಭಾಗದಲ್ಲಿ ಸಾಕಷ್ಟು ಟ್ರೈನಿಂಗ್ ಅನ್ನ ತಗೊಂಡು ಮಡಿಕೇರಿಗೆ ಬಂದು ಅಲ್ಲಿಂದ ನಂತರ 2 ದಿನ ಸ್ಟೇ ಆಗಿ ನಂತರ ಕೊಲೆ ಮಾಡಿರೋದು ಮಂಗಳೂರಲ್ಲಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಈ 4 ಜನ ಆರೋಪಿಗಳಿಗೆ ಸುಳಿವು ಕೊಟ್ಟಲ್ಲಿ ಸಾಕಷ್ಟು ಒಂದು ಬಹುಮಾನಗಳನ್ನ ಕೊಡ್ತೀವಿ ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಇವರು ಕರ್ನಾಟಕದಲ್ಲಿ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ಸಾಕಷ್ಟೊಂದು ಶೋಧನೆಗಳನ್ನ ಮಾಡಿರ್ತಕ್ಕಂಥದ್ದು ಎನ್ಐಎ ಅಧಿಕಾರಿಗಳು. ಜೊತೆಗೆ ಗಡಿ ಭಾಗಗಳಲ್ಲಿ ಕೇರಳ ಮತ್ತು ಕರ್ನಾಟಕ ಗಡಿ ಭಾಗಗಳಲ್ಲಿ ಮಂಗಳೂರು ಹಾಗೂ ಗಡಿ ಭಾಗಗಳಲ್ಲಿ ಏನೊಂದು ಕಣ್ಣೂರು ಹಾಗೂ ಇತರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರೆಸಾರ್ಟ್ಸ್ ಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಈಗಾಗಲೇ ಶೋಧನೆ ಮಾಡಿರ್ತಕ್ಕಂಥದ್ದು. ಅಲ್ಲೆಲ್ಲೂ ಕೂಡ ಇವರ ಸುಳಿವು ಸಿಗ್ಲಿಲ್ಲ. ಇವರು ಏನಾದ್ರು ಹೊರದೇಶಕ್ಕೆ ದುಬೈ ಅಥವಾ ಇನ್ನ ಬೇರೆ ದೇಶಕ್ಕೆ ಏನಾದ್ರು ಹೋಗಿದ್ದಾರೆ ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳಿಗೆ ಸ್ವಲ್ಪ ಸಂಶಯ ಬಂದಿರೋದ್ರಿಂದ ಈ ರೀತಿಯಾಗಿ ಯಾರಾದ್ರೂ ಒಂದು ಸ್ವಲ್ಪ ಸುಳಿವು ಕೊಟ್ರೆ ಅವರಿಗೆ ಬಹುಮಾನವನ್ನು ಕೊಡ್ತೀವಿ ಅನ್ನೋದು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.